ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಇಲ್ಲೆಲ್ಲ ಭಕ್ತರು ನಿಂತಾರಲ್ಲ, ಅದಕ್ಕೆ ನನ್ನ ಕಾಲು ನೋಸಕತ್ತವ. ಅದಕ್ಕೆ ದಯವಿಟ್ಟು ಭಕ್ತರೆಲ್ಲ ಎಲ್ಲ ಕುರ್ಜಿ ಮೇಲೆ ಕೂತ್ಕೊಂಡ್ರೆ ಅಜ್ಜರ ಕಾಲು ನೋವು ಕಮ್ಮಿ ಆಕ್ಕವು. ಓ, ಸೂರ್ಯ ಎದುರಿರೋದ್ರಿಂದ ಸ್ವಾಮಿಗಳ ದರ್ಶನ ಆಗಲ್ಲ ಅಂತ ನೀವೆಲ್ಲ ನಿಂತ್ಕೊಂಡಿದ್ದೀರಿ. ವೇದಿಕೆ ಮೇಲೆ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಇಷ್ಟು ಸಾಗರೋಪಾದಿಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಹುಶಃ ಇಡೀ ದೇಶಕ್ಕೆ ಮತ್ತು ವಿದೇಶಕ್ಕೆ ಆದರ್ಶ ಸಂತರಾಗಿ ಕಾಯಕದ ಮೂಲಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಅಪರೂಪದ ಸಂತರಲ್ಲಿ ನಮ್ಮ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಒಬ್ಬರು. ಭಾಳ ಜನ ಪೀಠದಿಂದ ಕುರ್ಜಿಯಿಂದ ಎದುರೆದುರಿಂದೋ ದೊಡ್ಡವರಾಗಿರೋದು ಇರಬಹುದು, ಆದರೆ ನಮ್ಮ ಕನ್ನೇರಿ ಶ್ರೀಗಳು ಕಾಯಕದಿಂದ ದೊಡ್ಡವರಾಗಿರ್ತಕ್ಕಂಥ ಪರಮ ಪೂಜ್ಯರು. ನಮ್ಮ ಪೂಜ್ಯರ ಮನಸ್ಸು ಹೇಗಿದೆ ಅಂತಂದರೆ, ಈ ಜಿಲ್ಲೆಯಿಂದ ಏನು ಕಾನೂನು ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದಾಗ, ಅದು ದೀಪಾವಳಿ ಸಂದರ್ಭ, ಮಹಿಳೆಯರು ಉಡಿ ತುಂಬಿಸ್ಕೊಳ್ಳಿಕ್ಕೆ ಬರೋರು ಹೋಗುವಂಥ ಸಂದರ್ಭ, ಅಜ್ಜರು ಎಲ್ಲರೂ ಬಿಜಾಪುರ ಜಿಲ್ಲೆ ಬಂದ್ ಮಾಡಬೇಕು ಅಂಥೇಳಿ ಭಕ್ತರು ಮತ್ತು ಮಹಿಳೆಯರು ಅಜ್ಜಿಗಳು ಅಪೇಕ್ಷೆ ಪಟ್ಟರೆ ಆ ಕೆಲಸ ಮಾಡಬೇಡ್ರಿ ಅಂದ್ರೆ ಅಜ್ಜರು. ಬಹುಶಃ ಅವ್ರ ಜಾಗದಾಗ ಯಾರಾದರೂ ಇದ್ರು ಮೊದಲು ಮಾಡ್ರಿ ಅಂತಿದ್ರು ಏನೋ ಗೊತ್ತಿಲ್ಲ. ಅಜ್ಜರು ಏನು ಹೇಳಿದ್ರು, ಇದು ದೀಪಾವಳಿ ಸಂದರ್ಭ, ಎಲ್ಲರೂ ಹೋಗೋರು ಬರೋರು ಇರ್ತಾರ, ಹಬ್ಬದ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ, ದಯವಿಟ್ಟು ಯಾರೂ ಕೂಡ ಬಂದ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದರು. ಎಂಥ ಮಾತೃ ವಾತ್ಸಲ್ಯ. ನಾನು ಗುರುಗಳು ಆಡಿದ ಮಾತುಗಳನ್ನು ವಿರೋಧ ಮಾಡ್ತಕ್ಕಂಥ ಪುಣ್ಯಾತ್ಮರಿಗೆ ಕೇಳ್ತೀನಿ, ನಿಮ್ಮ ಕೊಳ್ಳಾಗ ಲಿಂಗ ಹಿಡ್ಕೊಂಡು ಹೇಳ್ರಿ, ನಿಮ್ಮ ಬಾಯಾಗ ಹುಟ್ಟಿದಿಂದ ಇಲ್ಲಿವರೆಗೂ ಆ ಶಬ್ದ ಬಂದಿಲ್ಲ ಅಂತ ಹೇಳ್ರಿ ನೋಡೋಣ. ಯಾರು ಆಡೋದಿಲ್ಲ ಶಬ್ದ? ಆ ಶಬ್ದ ಆಡಿದವರಿಗೆಲ್ಲ ನೀವು ಹಿಂಗೆ ನೋಟಿಸ್ ಕಳಿಸ್ಬೇಕಾದ್ರೆ ನಮಗೆಲ್ಲನೂ ಕಳಿಸ್ಬೇಕಾಗುತ್ತೆ. ನಾವು ನಮ್ಮ ಶಿಷ್ಯರನ್ನ ಎಷ್ಟು ಸರಿ ಬೈದಿಲ್ಲ, ಡ್ರೈವರ್ಗಳ್ನ ಎಷ್ಟು ಸರಿ ಬೈದಿಲ್ಲ. ಇವರು ಯಾಕ್ರಿ? ನಿಮ್ಮ ಯೂಟ್ಯೂಬ್ದಾಗ ಪ್ರಾಣೇಶನ್ ಜೋಕ್ ತೆಗೀರಿ. ಪ್ರಾಣೇಶ್ ಏನು ಭಾಷಣ ಮಾಡ್ತಾನಪ್ಪ, ಏನು ನಗಿಸ್ತಾನಪ್ಪ, ಮತ್ತು ನಾ ಅದು ಅಂದ್ರೆ ಮತ್ತೆ ನಂದು ಟೀಕಾ ಮಾಡ್ತೀರಿ. ನಾ ಅನ್ನಕ್ಕೆ ಹೋಗಲ್ಲ. ಅಜ್ಜರಿಗೆ ಅನ್ನೋ ಸಾಮರ್ಥ್ಯ ಐತಿ ಅಂದ್ರೆ ನಾನೇ ಅನ್ಬೇಕು ಅಂತ ಅನ್ನೋ ಮಾತಂದ್ರೆ ಅವರು, ಅಂದ್ರೆ ನಾನೇ ಅನ್ಬೇಕಂತಂದ್ರೆ ಅವರು, ಬೇರೆಯವ್ರಿಗೆ ಅನ್ನಕ್ಕಾಗೋದಿಲ್ಲ. ನೀವು ಯಾರಿಗೆ ನೋಟಿಸು ಕಳಿಸ್ಲಿಲ್ಲ, ಕನ್ನೇರಿ ಅಜ್ಜರಿಗೆ ನೋಟಿಸ್ ಕಳಿಸಿರಿ, ಅದರ ಪರಿಣಾಮ ಏನಾಗಿದೆ? ಬಿಜಾಪುರ ಜಿಲ್ಲೆ ಬಂದಾಗಲಿಲ್ಲ, ವಿಜಯಪುರ ಜಿಲ್ಲೆ ಬಂದಾಗಲಿಲ್ಲ. ಒಂದು ಶಾಂತಿಯತೆಯಿಂದ ಒಂದು ಹಿಂದೂ ಸಮ್ಮೇಳನ ಮಾಡುವ ಮೂಲಕವಾಗಿ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೀವಿ. ನಿಮ್ಮಂಥ ಸಂಸ್ಕೃತಿ ತೋರಿಸುವಂಥ ಶರಣರು ನಾವೆಲ್ಲ. ಏನೇನು ಒಂದು ಮಾತಾಡಿದ್ದಕ್ಕೆ ನಿಮ್ಮ ಶಿಷ್ಯರು ಮಾಡಿರ್ತಕ್ಕಂಥ ದುರ್ವರ್ತನೆ, ದುರಾಚಾರ, ದುರ್ನಡತೆ, ಅಪಚಾರದ ಮಾತುಗಳು, ಇದೇನಾ ನಿಮ್ಮ ಬಸವ ಸಂಸ್ಕೃತಿ? ಏನು ಸುಮ್ಮನೆ ಆ ಪುಣ್ಯಾತ್ಮನ ಹೆಸರು ಇಟ್ಕೊಂಡು ನಿಮ್ದು ಇನ್ನೂ ಎಷ್ಟು ಚೆಲ್ಲಾಟ ನಡೀತಿತ್ತು ಆ ಅಜ್ಜರು ಏನಾರು ಮಾತಾಡಲಿಲ್ಲ ಅಂದ್ರೆ. ನಾವು ಇದಕ್ಕಾಗಿಯೇ ಹುಬ್ಬಳ್ಳಿಯಲ್ಲಿ 1,000 ಜನ ಸಂತರು ಸೇರಿದ್ವಿ. ನಮ್ಮ ಸಾರಂಗ್ ಮಠದ ಅಜ್ಜರು ಅದಕ್ಕೆ ಎಷ್ಟು ಕಷ್ಟಪಟ್ಟರು. ನಾವು ಅವರಿಗೆಲ್ಲ ಸಾಕಷ್ಟು ಜನ ಸ್ವಾಮೀಜಿಯವರು ಬೆಂಬಲ ಕೊಟ್ಟಿವಿ, ಅಲ್ಲಿ ಬಾಯಿ ಕಟ್ಟಿ ಹಾಕಿದ್ರು. ಸಾವಿರಾರು ಸಂತರು ಸೇರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಅವ್ರಿಗೇನೂ ಮಾಡೋಕ್ಕಾಗಲಿಲ್ಲ. ಎಲ್ಲೋ ಒಂದು ಮೂಲೆಯಾಗ ಒಂದು ಪುಟ್ಟ ಗ್ರಾಮದಲ್ಲಿ ಈ ಧರ್ಮದ ಕಳಕಳಿ, ಈ ಸಂಸ್ಕೃತಿಯ ಕಳಕಳಿ, ಈ ತತ್ವದ ಕಳಕಳಿ ಇಟ್ಕೊಂಡು ಪರಮ ಪೂಜ್ಯರು ಮಾತಾಡಿದಿದೆಯಲ್ಲ, ಅದು ಎಲ್ಲರಿಗೂ ಮುಂದೆ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥ ವಿಚಾರ ಇತ್ತೋ ಏನೋ ಗೊತ್ತಿಲ್ಲ,
ಅದು ಎಲ್ಲದಕ್ಕೂ ಕೂಡ ಗುರುಗಳ ಮಾತು ಇವತ್ತು ಬಂದ್ ಮಾಡುತ್ತೆ. ಇಷ್ಟು ನಿಷ್ಠುರವಾಗಿ ಇಷ್ಟು ಧೈರ್ಯವಾಗಿ ಮಾತನಾಡಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಎಲ್ಲರಿಗೂ ಮಾತಾಡೋಕ್ಕಾಗೋದಿಲ್ಲ. ಇವತ್ತು ನಾವೆಲ್ಲ ಪೂಜ್ಯರು, ಭಾಳ ಜನ ವೇದಿಕೆ ಮೇಲೆ ಸ್ವಾಮಿಗಳು ಸೇರಿದ್ರೆ ಪಾಕಿಟ್ ಕಾಣಿಕೆ ಕೊಡೋ ಪದ್ಧತಿ ಐತಿ. ಆದರೆ ಇಲ್ಲೆಲ್ಲ ಸ್ವಾಮೀಜಿಯರು ಏನದೀವಲ್ಲ, ನಾವ್ಯಾರು ಕೂಡ ಕಾಣಿಕೆ ಆಗಲಿ ಕವರ್ ಆಗಲಿ ಯಾವುದನ್ನು ಬಯಸಿ ಬಂದಿಲ್ಲ. ಪೂಜ್ಯರ ಏನು ಇವತ್ತು ದೇಶದಲ್ಲಿ ಆಹಾರ ಪದ್ಧತಿ ಕೃಷಿ ಪದ್ಧತಿ ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸುವಂಥ ಬೆಳೆಸುವಂಥ ಕಾರ್ಯ ಕೆಲವು ಶಿವಯೋಗಿಗಳಲ್ಲಿ ನಮ್ಮ ಕಣ್ಣೇರಿ ಪರಮ ಪೂಜ್ಯರು ಅಗ್ರಗಣ್ಯರಾಗಿದ್ದಾರೆ ಅಂತಕ್ಕಂಥದ್ದು. ಬಹುಶಃ ನೀವು ಕರ್ನಾಟಕದ ಭಾರತ ಇತಿಹಾಸದಲ್ಲಿ 3 ಗಂಟೆ ಈ ಬಿಸಿಲಿನಲ್ಲಿ ಇಷ್ಟು ಜನ ಸಂತರು ಕುಂತಿರ್ತಕ್ಕಂಥ ವೇದಿಕೆ, ಇಷ್ಟು ಜನ ಭಕ್ತರು ಕುಂತಿರ್ತಕ್ಕಂಥ ವೇದಿಕೆ ಎಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸ್ಗಳನ್ನ ಕೊಟ್ಟು ಕಳಿಸಿ, ರೊಕ್ಕಗಳನ್ನ ಕೊಟ್ಟು ಕಳಿಸಿದ್ರೆ, ಏನೆಲ್ಲ ಕುಡಿಯಕ್ಕೆ ಕಳಿಸಿದ್ರು ಕೂಡ ಜನ ಈ ಬಿಸಿಲಾಗಿ ಕುಂಡಿರ್ತಕ್ಕಂಥದ್ದು ನಾವು ಎಲ್ಲಿ ಕೂಡ ನೋಡೋದಿಲ್ಲ. ಇದೆಲ್ಲ ಯಾಕೆ ಕುಂತೀವಿ ಅಂತಂದ್ರೆ ಆ ಪರಮ ಪೂಜ್ಯರ ಸಾಮರ್ಥ್ಯ, ಆ ಪರಮ ಪೂಜ್ಯರ ಶಕ್ತಿ, ಆ ಪರಮ ಪೂಜ್ಯರ ಗೋ ಸೇವೆ ಮಾಡ್ತಕ್ಕಂಥ ಶಕ್ತಿ ಎಂಥದ್ದು ಅಂತಕ್ಕಂಥದ್ದು. ಇದು ಮೊದಲನೇ ಕಾರ್ಯಕ್ರಮ ಬಬಲೇಶ್ವರದಲ್ಲಿ ಬಲವನ್ನು ತೋರಿಸಿರ್ತಕ್ಕಂಥ ಕಾರ್ಯಕ್ರಮ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಅನೇಕ ಜನ ರಾಜಕಾರಣಿಗಳು ಬರೋರಿದ್ದರು. ನಮ್ಮ ಶ್ರೀರಾಮುಲು ಬರೋರಿದ್ದ. ನಮ್ಮ ಶ್ರೀರಾಮುಲು ಹೇಳ್ತಿದ್ದ, ಅಜ್ಜರೇ ನಮ್ಮ ಕನ್ನೇರಿ ಶ್ರೀಗಳು ಹಿಂಗೆ ಮಾತಾಡಿದಾರಲ್ಲ, ನಮ್ಮ ಬಳ್ಳಾರಿಯಲ್ಲಿ ಅವ್ರು ಕರೆಸಿ ಅದ್ದೂರಿ ಸನ್ಮಾನ ಮಾಡಬೇಕು ಅಂತಕ್ಕಂಥ ಮಾತನಾಡಿದ್ರು. ಅನೇಕ ಜನ ಶಿವಾಚಾರ್ಯರು ಶಿವಯೋಗಿಗಳು ನನ್ನ ಜೊತೆಯಲ್ಲಿ ದೂರವಾಣಿಯಲ್ಲಿ ಹಂಚ್ಕೊಂಡ್ರು. ಎಂಥ ಪುಣ್ಯಾತ್ಮರ್ರಿ, ಏಟ್ ಚಂದ ಮಾತಾಡಿದ್ರು, ಅವ್ರ ಮಾತಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು. ನೀವು ಇದು ಒಂದು ಚಿಕ್ಕ ಪದವನ್ನು ಇಟ್ಕೊಂಡು ನಮ್ಮ ಗುರುಗಳನ್ನ ಅವಮಾನ ಅಪಮಾನ ಮಾಡಕ್ಕೆ ಹೋಗ್ತಿರಲ್ಲ. ಸೂರ್ಯನಿಗೆ ಉಗುಳಿದ್ರೆ ಆ ಉಗುಡು ನಿಮ್ಮ ಮುಖದ ಮೇಲೆ ಬೀಳ್ತಾ ಇದ್ದೀವಿನ ಇಂಥ ಶರಣರ ಮುಖದ ಮೇಲೆ ಬೀಳೋದಿಲ್ಲ ಅಂತಕ್ಕಂಥದ್ದು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಇವತ್ತು ಕನ್ನೇರಿ ಶ್ರೀಗಳು ಇಡ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆ ಇದೆಯಲ್ಲ, ಅವ್ರ ಜೊತೆಯಲ್ಲಿ ನಾವಿದ್ದೀವಿ ಅನ್ನೋದಕ್ಕಿಂತಲೂ ನಮ್ಮೆಲ್ಲರ ಜೊತೆಯಲ್ಲಿ ಆ ಪೂಜ್ಯರಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಭಾಳ ಜನ ಕೇಳ್ತಾರ, ಕರ್ನಾಟಕ ಭಾರತ ಎಲ್ಲ ಬಿಟ್ಟು ಬಬಲೇಶ್ವರದಾಗ ಯಾಕೆ ಮಾಡ್ಬೇಕಪ್ಪ ಅಂತ ಕೇಳಕತ್ತಾರ. ಎಲ್ಲಿ ಕಳ್ಕೊಂಡಿವಿ ಅಲ್ಲೇ ಹುಡುಕ್ಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ದವರು ಈ ಮಾತನ್ನು ಕೇಳ್ತಾರೆ. ಎಲ್ಲಿ ಕಳ್ಕೊಂಡಿವಿ ಅಲ್ಲಿ ಹುಡುಕಿ ತೋರಿಸ್ತಾ ಇದ್ದೀವಿ ನಾವು. ಇದು ಪೂಜ್ಯರ ಅಪೇಕ್ಷೆ ಅಲ್ಲ, ಇದು ಪೂಜ್ಯರ ಮಾರ್ಗದರ್ಶನ ಅಲ್ಲ, ಇದು ನಮ್ಮೆಲ್ಲರ ಅಭಿಮಾನದ ಹಿಂದೂ ಸಮಾವೇಶ ಅಂತಕ್ಕಂಥದ್ದು ನಮ್ಮನ್ನು ಟೀಕೆ ಮಾಡ್ತಕ್ಕಂಥ ಜನಗಳು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಸಾಕು, ಇದೊಂದೇ ಕಾರ್ಯಕ್ರಮ ಅನಿಸ್ತೈತಿ. ನಾವು ಬಾಗಲಕೋಟೆ ಮಾಡಬೇಕಾಗಿಲ್ಲ, ಧಾರವಾಡ ಮಾಡಬೇಕಾಗಿಲ್ಲ, ಇನ್ನೆಲ್ಲಿ ಮಾಡೋ ಅವಶ್ಯಕತೆನೇ ಬೇಕಾಗಿಲ್ಲ. ಇದು ಒಂದೇ ಬಿಸಿ ಸಾಕು ಅವ್ರ ಬದಲಾವಣೆ ಆಗಲಿಕ್ಕೆ ಅಂತ ನಾನು ಹೇಳ್ತಾ, ಸಮಯ ಭಾಳ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಪೂಜ್ಯರ ಆಶೀರ್ವಚನವನ್ನು ಕೇಳಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶರಣು.